ಬೆಳಗ್ಗೆ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ. ಅವರು ಇಲ್ಲೇ ಬಿಡ್ತಾರ ನಮ್ಮ ಗಾಡಿಗಳನ್ನ. ಇಲ್ಲಿ ಕಸಗಳೆಲ್ಲ ಇಲ್ಲೇ ಹಾಕ್ತಾರೆ, ದನಗಳು ಇಲ್ಲೇ ಬರ್ತವೆ ನೋಡಿ. ನೋಡ್ಬರು 20 ರೂಪಾಯಿಗೆ ಎಷ್ಟು ಕೊಟ್ಟಾನ ಬಜ್ಜಿ ಮೆಣಸಿನ್ಕಾಯಿ. ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ಫೋನ್ ಬಂತು, ಲೋಡ್ ಕನ್ಫರ್ಮ್ ಆಯಿತು ಬೆಂಗಳೂರಿಂದ. ನಮ್ಮಮ್ಮ ಬೇಗ ಅಡುಗೆ ರೆಡಿ ಮಾಡ್ತಾಯಿದ್ರು. ರೊಟ್ಟಿ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಬೇಗ ಹಾಕಿ ಅಂತ ಹೇಳಿದೆ ನಮ್ಮ ಅಮ್ಮನಿಗೆ. ಫೈನಲಿ ರೊಟ್ಟಿ ತಂದು ಕೊಟ್ಟರು. ಒಂದು 2 ರೊಟ್ಟಿ ತಿಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದ್ದು ತಿಂದ್ಬಿಟ್ಟು ಹೊರಟೆ. ಅವರು ಪಾರ್ಟಿ ಫೋನ್ ಮಾಡ್ತಾರೆ. ಎಲ್ಗಪ್ಪ ಲೋಡು ಅಂತಂದರೆ ತರಕಾರಿ ಕಲಸಪಾಳ್ಯದಿಂದ ಬೆಂಗಳೂರಿಗೆ ಈಗ ಹೊರಟಿದ್ದೀನಿ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ಆದರೆ ನಮ್ಮ ಡ್ರೈವರ್ನ ಫೋನ್ ಮಾಡಿ ಲೋಡ್ ಕಳಿಸ್ಬೇಕು. ಅದಕ್ಕೂ ಮಧ್ಯಾಹ್ನ ಫೋನ್ ಮಾಡ್ತಾನೆ ಅಪ್ಪ. ಫೋನ್ ಮಾಡಿದಾಗ ನೋಡಬೇಕು. ಆಲೇ ಮನೆದವ್ರಿಗೆ ಹೋಗೋದು ಸುಮಾರು 1 ವರ್ಷದ ಮೇಲೆ ಆಗೋಯಿತು. ಆದರೆ ಮಧ್ಯಾಹ್ನ ಫೋನ್ ಮಾಡ್ತಾರಂತೆ. ಫೋನ್ ಮಾಡಿದ್ಮೇಲೆ ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಹೊಡೋಣ. ಟಾರ್ಪಲ್ ಏನು ಬಿಚ್ಚಂಗಿಲ್ವಂತೆ, ಹಿಂಗೆ ಹಾಕೊಂಡು ಹೋಗ್ಬೇಕು. ರಾತ್ರಿ ನಿಂತಿರೋದು ಆಲೇ ವ್ಯಾಕಮ್ ನೋಡಿ 1.7 ಐತೆ. ನಮ್ಮ ರಾಮಣ್ಣವ್ರು ಬೆಳಗ್ಗೆನೆ ನಿನ್ನೆ ಮಾತಾಡ್ತಾಯಿದ್ರು, ಹೇಗೋಗಿ ಬಂದಪ್ಪ ಏನು ಅಂತ. ಇವಾಗ ಮರವೆಂಟು ಬಸ್ ಬಿಟ್ಟು ಹೋಗ್ತಾ ಇದ್ದೀನಿ. ಸೋಲೂರ್ಗೆ ಹೋಗಿ ಒಂಚೂರು ಗ್ರೀಸು ಏರ್ ಹೊಡ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಈಗ ಲೋಡ ಮೇಲೆ ಹೊಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಪಾರ್ಟಿ ಫೋನ್ ಮಾಡ್ತಾನೆ. ಆಲೇ ಟೈಮ್ ಬಂದು 10:48. ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಕಲಸಿಪಾಳ್ಯಕ್ಕೆ 1 ಸತಿ ಹೋಗಿದ್ದೆ ಗುರು ಲೋಡ್ ಮಾಡೋಕ್ಕೆ. ತಿರ್ಗಾ ರೋಡು ಗೊತ್ತು, ಅಲ್ಲಿ ಹೋಗಿ ಯೂಟರ್ನ್ ಮಾಡೋದು ಬಿಟ್ಟರೆ ಅಷ್ಟೊಂದು ಗೊತ್ತಿಲ್ಲ. ಅಭಿಮಾನಿಗಳು ಇರ್ತಾರೆ, ಯಾರನ್ನ ಫೋನ್ ಮಾಡ್ತಾನೆ, ಯಾರನ್ನ ಹೇಳ್ತಾರೆ ಅಡ್ರೆಸ್ಸು. ಬನ್ನಿ ಮುಂದೆ ಇದ್ರ ಹತ್ರ ಸಿಗೋಣ. ಅವರು ನಮ್ಮ ನಂದಿ ಗಾಡಿ ಚೇತವರು ಬರ್ತೀನಿ ಅಂದರು. ಅವನು ಕರ್ಕೊಂಡು ಹೋಗ್ತೀನಿ ಲೋಡ್ ಮಾಡ್ಕೊಂಬರೋಕ್ಕೆ. ಎಲ್ಲೋ ಅವ್ರ ಗಾಡಿ ನಿಲ್ಸಾಯ್ತೀನಿ ಅಂದ್ರಪ್ಪ ರೈಟ್ ಸೈಡಲ್ಲಿ. ಅಂದರೆ ಅವ್ರ ರಿಲೇಷನ್ ಅವ್ರು ಇಲ್ಲೇ ಇರೋದು, ಅದಕ್ಕೋಸ್ಕರ. ಇಲ್ಲಿ ಅಲ್ಲಿ ನಿಂತಿದೆ ನಮ್ಮ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಒಂದು ಮಣ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ನಾನು ನಿಂತಿದೆ. ನಮ್ಮ ಚೇತವರು ಗಾಡಿ ನಿಂತಿದೆ. ಅವರು ಅಲ್ಲಿ ಬರ್ತಾ ಇದ್ದಾರೆ ನೆಟ್ಕೈಲಿ ಹೊಡ್ಕೊಂಡು ಬರ್ತಾವ್ರೆ. ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ರ ಬಿಟ್ಟರು. ಇಲ್ಲಿ ಫಸ್ಟ್ನೇ ಸಿಗ್ನಲ್ಲಲ್ಲಿ ಬಿಡಲಿಲ್ಲ, ನೋ ಎಂಟ್ರಿ ಅಂತೇಳಿ. ಶನಿವಾರ ಹೊತ್ತೇನೋ ಬೇರೆ ಥರ ರೂಲ್ಸ್ ಅಂತೆ. ಅದಕ್ಕೆ ಎಲ್ಲ ಯೂಟರ್ನ್ ಮಾಡಿಸಿದ್ರು. ಈಗ ನೈಸ್ ರೋಡ್ ಮೇಲೆ ಹೋಗೋದಾ ಇಲ್ಲ ನೋಡಬೇಕು. ಒನ್ ವೇಲೆಲ್ಲ ಗಾಡಿಗಳು ಹೋಗ್ತಾವೆ ಆ ಕಡೆ ಸೈಡಲ್ಲಿ. ಯಾವುದೋ 1-2 ಗಾಡಿ ಹೋದು ನೋಡಬೇಕು. ನಾವು ಮುಂದೆ ಯೂಟರ್ನ್ ಮಾಡೋದಾ ಇಲ್ಲ ಅಂದರೆ ನೈಸ್ ರೋಡ್ ಮೇಲೆ ಹೋಗೋದಾ ಅಂತೇಳಿ. ನೋಡಿ ಯಾವುದೋ ಒಂದು ಗಾಡಿ ಹೋಗ್ತಾ ಇದೆ. ನೈಸ್ ರೋಡ್ ಮೇಲೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲೂ ಬಿಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವರು ನೋ ಎಂಟ್ರಿ ಬಿಟ್ಟ ಮೇಲೆ ಹೋಗಬೇಕು. ಈ ನನಗೆ ಲೋಡ್ ಫೋನ್ ಬಂದಿದೆ 10 ಗಂಟೆ 10:30. 10:30ಗೆ ಮನೆ ಬಿಟ್ಟರೆ ಕರೆಕ್ಟಾಗಿ ಹೋಗೋಕ್ಕೆ 80 ಕಿಲೋಮೀಟ್ರ್ ಇದೆ ಮನೆಯಿಂದ. ಏನು ಮಾಡೋಣ, ನಮ್ಮ ಚೇತವ್ರು ಅದೃಷ್ಟ ಅಂದ್ಕೊಂಡೆ. ಹೆಂಗೋ ನಮ್ಮ ಗಾಡಿಗೆ ಫೈನ್ ಬೀಳಿಲ್ಲ. ಇಲ್ಲಿಂದ ಮೈಸೂರು ರೋಡ್ಗೆ ಹೋಗಬೇಕು ಕಲಾಸಪಾಳ್ಯಕ್ಕೆ. ಏನು ಬ್ರೋ ಟಿಫನ್ ಮಾಡಿದ್ರ? ಇಲ್ಲಿ ಸುಮ್ಮನೆ ಟೋಲ್ ಕಟ್ಬೇಕೀಗ. ಏನು ಮಾಡ್ತೀಯ? ಬರ್ಬೇಕಾದ್ರೆ ಹಂಗೆ ಬಂದ್ಬಿಡ್ತೀನಿ ತಿರ್ಗಾ ರಿಟರ್ನು. ಅರ್ಧ ಟೋಲ್ ಕಟ್ಟೋದು ಇದಲ್ಲ. ಹಾಂ ಗುರು, ನಾವು ಈಗ ಅಲ್ಲೆಲ್ಲೂ ಬಿಡಲಿಲ್ಲ ಅಂತೇಳಿ PS ಹೊಸಗೆರೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಡೈರೆಕ್ಟು ನಾಯಂಡಹಳ್ಳಿಗೆ ಹೋಗ್ತೀವಿ. ನೋಡೋಣ ಇಲ್ಲಿ ಮುಂದೆ ಎಲ್ಲಾನ ಇದ್ದರೆ ಇದ್ದಂಗೆ, ಇಲ್ಲಾಂದ್ರೆ ಇಲ್ಲ. ತಿರ್ಗಾ ನಮ್ಮದು ಗಾಡಿ ನೋಡೋಣ ಇದೇ ರೋಡಲ್ಲಿ ಬರಬೇಕು. ಇಲ್ಲಾಂದರೆ ಟೋಲ್ ವೇಸ್ಟ್ ಆಗ್ತೈತೆ, ಟೋಲ್ ದುಡ್ಡು. ಇಲ್ಲಿಂದ 8 ಕಿಲೋಮೀಟ್ರ್ ಹೋಗಬೇಕು. ಇವಾಗ ನಾಯಂಡಹಳ್ಳಿ ಸರ್ಕಲ್ಗೆ ಬಂದಿದ್ದೀವಿ. ಮುಂದೆ ರೈಟ್ ತಗೊಂಡು ಹೋಗ್ಬಿಟ್ರೆ ಸಾಕು, ಯಾರೂ ಇಲ್ಲ ಅಂದರೆ ಸಾಕು ನಮಗೆ. ನಮ್ಮ ಗಾಡಿ ಲೋಡ್ ಸಿಕ್ತು ಬೆಂಜ್ಗೆ. ಎಲ್ಲ ಬರೀ ಬಾಡಿಗೆಗಳು 10 ಬಾಡಿಗೆಗಳು ಹೇಳ್ತಾರೆ. ಏನು ಮಾಡ್ತೀರಾ, ಟನ್ನೇಜ್ ಹಾಕೋರೇನೆ ಬಾಡಿಗೆ. ಇವ್ರದ್ದು ನಾಳೆ ಲೋಡ್ ಆಗುತ್ತೆ ತರಕಾರಿ ಅಂದ್ಕೊಂಡಿದ್ದೀವಿ, ನೋಡಬೇಕು. ಡೀಸಲು ನಾಳೆ ಬಂದೈತೆ 10ಕ್ಕೆ. ನಾಯಂಡಹಳ್ಳಿ ಹತ್ರ ರೈಟ್ ತಂತಿದ್ದೆ. ಹಿಂಗೆ ಅಲ್ಲೇ ಪೊಲೀಸವರು ಬಿಡಲಿಲ್ಲ. ಅಲ್ಲಿ ಸರ್ಕಲಲ್ಲೇ ಯೂಟರ್ನ್ ಮಾಡಿಸ್ತಾ ಇದ್ದಾರೆ. 2 ಗಂಟೆ ಮೇಲೆ ಬಿಡ್ತೀನಿ ಅಂತಂದರು. ಒಂದು ಗಾಡಿನೂ ಬಿಡ್ತಿಲ್ಲ, ಎಲ್ಲ ಗಾಡಿ ಯೂಟರ್ನ್ ಮಾಡಿಸ್ತಾರೆ. ನಾವು ಅಲ್ಲಿ ಯೂಟರ್ನ್ ಮಾಡ್ಕೊಂಬಂದು ಲೆಫ್ಟ್ ಸೈಡಲ್ಲಿ ಹಾಕೊಂಡಿದ್ದೀನಿ ಬಂಕ್ ಹತ್ರ, ಇಂಡಿಯನ್ ಆಯಿಲ್ ಹತ್ರ. ಟೈಮ್ ಬಂದು 1:30. ಇನ್ನೊಂದು ಅರ್ಧ ಗಂಟೆ ಕಾಯ್ಬಿಟ್ಟು ಹೋಗಬೇಕು. ಇವ್ರದ್ದು ಏನೋ ಕಲಾಸಪಾಳ್ಯ ಹೋಗ್ಬೇಕಂತೆ, ಏನೋ ಲೋಡಿಂಗ್ ಅಂತ ಇವ್ರದ್ದು. ನೋಡೋಣ, ಆಮೇಲೆ ಸಿಗೋಣ. ಅವರು
ಗುರು ಇಲ್ಲೇ ಬಿಡ್ತಾರ ನಮ್ಮ ಗಾಡಿಗಳನ್ನ ಫುಲ್ಲು. ನಮ್ಮ ಗಾಡಿ ಎಲ್ಲ ಅಲ್ಲಾಗಿ ಬಂದಿದ್ದೀವಿ ನೋಡಿ. ಅನ್ನಾಚೆ ಗಾಡಿ ಅಲ್ಲ ಐತೆ ಆ ಕಡೆ. ಅವರು ಜಾಮ್ ಆಗಿರೋ ನೋಡ್ಬೋದು, ಪೊಲೀಸ್ ಫೈನ್ ಆಗ್ತಾನೆ, ಬಿಡ್ತಾ ಇಲ್ಲ. ಏನಂದರೆ ಶನಿವಾರದ ಮಾತ್ರ ಇದೇ ಥರ ರೂಲ್ಸ್ ಅಂತೆ, ಏನು ಮಾಡೋಕ್ಕಾಗಲ್ಲ. ಡಿ ಟಿ ಗಾಡಿ ಊಟ ಮಾಡಿ ಹಾಗೆ ನಮ್ಮ ಚೇತೂರು ಊಟ ಮಾಡಿರಲಿಲ್ಲ. ಊಟ ಮಾಡೋಣ ಅಂತ ಬಂದು ಇಲ್ಲೇ ಮುಂದೆ ಸರ್ಕಲಲ್ಲಿ. ಇವಾಗ 1:15 ಈಗ ಗಾಡಿ ಎತ್ತಿದ್ವಿ. ಅಲ್ಲಿ ತಿರುಗಿಸ್ಕೊಂಬರೋಷ್ಟಕ್ಕೆ 1/4 ಗಂಟೆ ಬೇಕು. ನಡಿ ಬ್ರೋ ಹೋಗೋಣ, ನಮ್ಮ ಚೇತೂರ್ಗೆ ಎತ್ಕೊಂಡು ಹೋಗಿ ಗಾಡಿನ. ಬನ್ನಿ ಹೋಗಿ ಫಸ್ಟ್ ಹೋಗಿ ಲೋಡ್ ಮಾಡ್ಸೋಣ, ಇಲ್ಲ ಪಾಲ್ಟಿ ಬೇಜಾಗಿದ್ದ ಮಾಡ್ಕೊಂಡು ಯಾಕೆ ಬೇಕು ಬ್ರೋ. ಇಲ್ಲೇ ಸರ್ಕಲಲ್ಲಿ ಯೂಟರ್ನ್ ಮಾಡ್ತಾಯಿದ್ದೀವಿ, ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲನ ಬಿಡಲ ಅಂದ್ರೆ 1/4 ಗಂಟೆ ಐತೆ, ಗೇರ್ ಬಿದ್ದಿಲ್ಲ ಅನ್ಕೊಂತೀವಿ ಬ್ರೋ. ನಮ್ಮ ಬೆಂಗಳೂರು ವೆದರು ಮಳೆ ಬರುವ ವಾತಾವರಣ ಇದೆ, ಆದರೆ ಮಳೆ ಬರ್ತಾ ಇಲ್ಲ. ಬರೋದು ಬೇಡ ಗುರು, ಬಂದರೆ ಲೋಡ್ ಆಗಲ್ಲ, ಸುಮ್ಮನೆ ಆಲ್ಟ್ ಆಗೋದೈತೆ. ಇನ್ನು ಮಾರ್ಕೆಟ್ ಫುಲ್ಲು ಗಬ್ಬು ಹೊಟ್ಬಿಡ್ತೈತೆ. ನೋಡಿ ಹೆಂಗ ನಮ್ಮ ಪುಣ್ಯಕ್ಕೆ ಬಿಟ್ಟರು ಗೊತ್ತಾಯಿದ್ದೀವಿ. ಒಂದು 10 ನಿಮಿಷ ಹಿಂದೆನೇ ಬಂದೋ ನಾವು. ಫಸ್ಟ್ ಲೋಡ್ ಮಾಡಿಸಿ ನಮ್ಮ ಚೇತು ಬ್ರೋನ ಮನೆಗೆ ಬಿಟ್ಟು ಹೊರಡಬೇಕು. ಎಲ್ಲ ಕೊಂಬನ್ ಗಾಡಿಗಳು ಕೇರಳ ಗಾಡಿಗಳು ಕೈ ಮಾಡಿಸ್ಕೊಂಡು ಓಡಾಡ್ತವ್ರೆ. ನಮ್ಮಲ್ಲಿ ಕೇರಳಕ್ಕೆ ಹೋದರೆ ತಿಗಾಕೊಬ್ರು ಜಾಸ್ತಿ ಕೇರಳ ಗಾಡಿ ಕೇಳೋದವ್ರಿಗೆ. ಅದೇ ಅವರು ಇಲ್ಲಿ ಬಂದರೆ ಆರಾಮಾಗಿ ಹೆಂಗೆ ಬೇಕೋ ಹಂಗೆ ಓಡಾಡ್ಕೊಂಡಿರ್ಬೋದು. ಏನಂತೀರಮ್ಮ? ಹಾಂ, ಸಿಕ್ಕಾಪಟ್ಟೆ ಜಾಮ ಆಗ್ಬಿಡೈತೆ ಗುರು. ಶನಿವಾರ ಭಾನುವಾರ ಮಾತ್ರ, ವೀಕೆಂಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜಾಮು. ಇಂಥ ಕಡೆ ಆಟಿ ಹೋದವರು ಟೆಸ್ಟ್ ಡ್ರೈವ್ ಕೊಡ್ಬೇಕು ಎಲ್ಲರಿಗೂ. ಹಾಂ, ಅದು ಯಾರ್ಯಾರು ಹೆಂಗೆ ಗಾಡಿಗಳು ಓಡಿಸ್ತಾರೆ ಅವಾಗ ಬಂಡವಾಳ ಗೊತ್ತಾದೈತಿ. ಇಲ್ಲೆಲ್ಲ ಓಡಿಸೋದು ಯಶವಂತಪುರ ತರಕಾರಿ ಮಾರ್ಕೆಟು, ಕಲಾಸಿಪಾಳ್ಯ ಮಾರ್ಕೆಟು, ಅಂಥ ಮಾರ್ಕೆಟ್ಗಳಲ್ಲಿ ಗಾಡಿಗೆ ಟೆಸ್ಟ್ ಡ್ರೈವ್ ಕೊಡಬೇಕು. ಅದು ನಿಜವಾದ ಡ್ರೈವರ್ ಅಂದರೆ. ಮಾರ್ಕೆಟ್ ಒಳಗೆ ಎಂಟ್ರಿ ಆಯ್ತಾ ಇದ್ದೀವಿ. ಮುಂದೆ ಹೋಗಿ ಲೆಫ್ಟ್ ಹ್ಯಾಂಡ್ ಹೋಗಬೇಕು. ರೋಡ್ ಏನಪ್ಪ ಅಂದರೆ ಚಿಕ್ಕ ರೋಡ್ ಇದು, ಅದೊಂದು ಬೇಜಾರು ಅಷ್ಟೇ. ಬಾ ನಡಿ, ಬಾ ಲೆಫ್ಟ್ಗೆ ಜಾಗ ಐತೆ, ಬಾ ಬುದಿ ಪರವಾಗಿಲ್ಲ. ಮಾರ್ಕೆಟಲ್ಲಿ ಗಾಡಿಗಳು ತಿರುಗಿಸ್ಕೊಳೋದೇ ಒಂದು ಹಿಂಸೆ ನೋಡಿ. ಹಂಗಿದ್ದು ಈಗ ತಿರುಗಿಸ್ಕೊಂಡು ಹಾಕ್ಬೇಕು ಗಾಡಿನ. ಫುಲ್ಲು ಜಾಮ್ ಗುರು. ತಗೋ ಟೀ ನೋಡಿ ನೋಡಿ. ಹಾಂ, ಗಾಡಿ ಕೂತಿದ್ದವು ನಮ್ಮ ಒಬ್ಬರು ಸಿಕ್ಕಿದ್ರು, ಡ್ರೈವ್ ಮಾಡ್ಕೊಂಡು ಬಂದಿದ್ರು. ಅಣ್ಣ ನಿಮ್ಮ ಹೆಸರು? ಇವ್ರು ಮಾತಾಡ್ಸಂಗಿಲ್ಲ, ಅವರು ಅವರ ಹಿಂದೆಗಡೆ ಇವರು ವಿಡಿಯೋ ಮಾಡಿದ್ದೀನಿ ಅವ್ರದ. ನಮ್ಮ ಗಾಡಿ ಲೇಟ್ ಆಗತ್ತಂತೆ ಲೋಡ್ ಆಗೋಷ್ಟಕ್ಕೆ. ಏನಂದರೆ ಮಳೆ ಬತ್ತೈತೆ, ಅಲ್ಲೇ ನೋಡಿ ಲೈಟಾಗಿ ಮಳೆ ಬರೋಂಗೆ ಆಗೈತೆ. ಯಾವಾಗ ಲೋಡ್ ಆಗೋದು ಗೊತ್ತಿಲ್ಲ. ನಮ್ಮ ಕೀರ್ತಿ ಗಾಡಿ ಇನ್ನೊಂದು ಲೋಡ್ ಆಗೈತೆ. ಇದಾದ್ಮೇಲೆ ನನ್ನ ಗಾಡಿ ಲೋಡ್ ಸ್ಟಾರ್ಟ್ ಮಾಡ್ತಾರಂತೆ. ಏನೋ ಕ್ಯಾರೆಟ್ ಹಾಕ್ತಾರೆ ಗಾಡಿಗೆ. ಇಲ್ಲೇ ಇಲ್ಲೇ ಲೋಡ್ ಆಗೋದು ಕ್ಯಾರೆಟು. ನೀರೇ ಲೋಡ್ ಮಾಡ್ತಾರೆ ಅಣ್ಣ ಇರ್ಫಾನಣ್ಣ ಅಂತ. ಈ ಗಾಡಿ ಲೋಡ್ ಆಯಿತು, ಈಗ ಹೊಳ್ತಾರೆ. ಈಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಿಮ್ಮ ಹೆಸರಣ್ಣ? ಆನಂದ ಅಂತ. ಆನಂದ್ ಅಂತನಾ? ಈ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರಂತೆ. ನೋಡಿ ಫ್ರೆಂಡ್ಸ್, ನೆನ್ನೆಲ್ಲ ಗಾಡಿ ತೊಳ್ಸ್ಕೊಂಬಂದಿದ್ದೆ, ಎಲ್ಲ ಸಗಣಿ ಆಗ್ಬಿಟ್ಟೈತೆ ನೋಡಿ. ಎಲ್ಲ ಫುಲ್ಲು ಗಲೀಜೈತೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಸರಿಸ್ಕೊಳ್ಳೇಬೇಕು. ಫೈನಲಿ ನಾನು ಗಾಡಿ ಲೋಡ್ ಮಾಡ್ತಾವ್ರೆ ಕ್ಯಾರೆಟು. ಟಾರ್ಪಲೆಲ್ಲ ಕಟ್ಬಿಡಿ. ಟಾರ್ಪಲೇನು ಹಾಕಂಗಿಲ್ಲ ಅಂತ ಹಿಂದೆ ಬರೋ ಅಗ್ಗ ಹೊರ್ಕೊಂಡೋದ್ರೆ ಸಾಕು. ಮಾರ್ಕೆಟ್ ಮಾತ್ರ ಸಿಕ್ಕಾಪಟ್ಟೆ ಗಲೀಜು. ಏನು ಮಾಡ್ತೀರ, ಅಲ್ಲ ಬರೀ ಸಣ್ಣಿದ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಹಾಸನವರು, ಅವ್ರದ್ದು ಎಲ್ಲ ಬೆಂಡ್ ಮಾಡಿದ ಆಂಟೆನೇ ಇಲ್ಲ. ಅವ್ರದ್ದು 2 ಗಾಡಿ ಇದ್ದಾವೆ. ಇವರು ಒಂದು 5 ಗಾಡಿ ಓನರು. ನಮ್ಮ ಚೇತು ಗಾಡಿ ಅಂತ, ಚೇತನ್ ಟ್ರಕ್ ಲಾಕ್ಸ್. ಅವ್ರಿಗೆ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರಂತೆ, ಸಪೋರ್ಟ್ ಮಾಡಿ. K46 ಮಿನಿ ಟ್ರಕ್ ಬಾಕ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಇದೆ ಯೂಟ್ಯೂಬ್ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ, ಇವರು ಸಪೋರ್ಟ್ ಮಾಡಿ. ಇನ್ನೂ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ, ಭಯ ಅಂತೆ. ಸ್ಟಾರ್ಟಿಂಗ್ ಎಲ್ಲರಿಗೂ ಭಯನೇ ಆಗೋದು, ಓದ್ತಾ ಅಡ್ಜಸ್ಟ್ ಆಗೋದೈತೆ. ಇಲ್ಲಿ ಕಸಗಳೆಲ್ಲ ಇಲ್ಲೇ ಹಾಕ್ತಾರೆ, ದನಗಳು ಇಲ್ಲೇ ಬರ್ತವೆ ನೋಡಿ. ಎಲ್ಲ ಇದು ನಮ್ಮದು ಗಾಡಿ ಅಲ್ಲೇ ನೋಡಿ, ಎಲ್ಲ ಉಜ್ಕೊಂಡು ಹೋಗೋ ದನಗಳು. ಇದು ಮಾಮೂಲಿ ಆಗಿದ್ಬಿಡಿ, ಎಲ್ಲ ಉಜ್ಕೊಂಡು ಹೋಗ್ಬಿಟ್ಟವೆ. ಏನು ಮಾಡ್ತೀರಾ, ಕಸಗಳು ಮಂಡಿಗಳು ಅವರೆಲ್ಲ ಇಲ್ಲೇ ಹಾಕ್ತಾರೆ, ಹೇಳಂಗಿಲ್ಲ ಬಿಡೋಂಗಿಲ್ಲ. ಹೇಳೋಣ. ಹೌದು. ಫೈನಿ ಲೋಡ್ ಮಾಡ್ಕೊಂಡು ಹೈವೇಗೆ ಬಂದು ನಾನೇ ಗಾಡಿ ಓಡಿಸ್ತಾಯಿನಿ. ನಮ್ಮ ಚೇತೊಬ್ರವ್ರನ್ನ ಬಿಡೋಕ್ಕಾಗಲ್ಲ, ಅವನು ಕರ್ಕೊಂಡು ಹೋಗ್ತೀನಿ. ಈಗ ನಮ್ದು ಇನ್ನೊಂದು ಗಾಡಿ ಬರ್ತಾಯಿಲ್ಲ, ಅವ್ರ ಜೊತೆ ಹಂಗೆ ಕಳಿಸ್ಕೊಡ್ತೀನಿ. ಡೀಸೆಲ್ಲು ನೋಡ್ಕೊಳ್ಳೆಲ್ಲ ಫುಲ್ ಎಂಡಿ ಬಂದ್ಬಿಟ್ಟೈತೆ. ಈ ಥರ ಬಂದರೆ 20-30 ಮೀಟ್ರ್ ಹೋಗೋದು ಹೆಚ್ಚು ಟೀಚರಲ್ಲಿ. ತೊಗೊಂಡವ್ರು ಮಲಗೋರೆ. ಮುಂದೆ HP ಬಂಕ್ ಐತೆ, ಅಲ್ಲಿ ಹಾಕ್ಸ್ಕೊಂಡು ಹೋಗಬೇಕು. ಇಲ್ಲೇ ಡೀಸೆಲ್ ಹಾಕ್ಸ್ತಾಯಿನಿ HP ಬಂಕಲ್ಲಿ. 910ಕ್ಕೆ ಸಾಕು, ಹೋಗುತ್ತೆ ಗುರು. ಇವಾಗ ದುರ್ಗಾ ಎಂಟ್ರೆನ್ಸಲ್ಲಿ ಜೈನ್ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದೀವಿ ನಾವು ಮತ್ತು ನಮ್ಮ ಕೀರ್ತಿ ಅಣ್ಣವರು. ನಮ್ಮ ಗಾಡಿ ಇಲ್ಲೇ ಸೈಡ್ ಹಾಕಿದ್ದೀವಿ. ಈಗ ಊಟ ಮಾಡಿದೆಲ್ಲ ಮುಗೀತು.
ನಮ್ಮ ಕೀರ್ತಿ ಅವ್ರಿಗೆ 1,000 ಫೋನ್ಪೇ ಮಾಡ್ಬೇಕಂತೆ, ಅದು ಫಾಸ್ಟಾಗಿ ಮಾಡಿಬಿಟ್ಟು ಹೊರಡಬೇಕು. ನಾವು ಹೊರಡೋಣ. ಈಗ ನಮ್ಮ ಚೇತು ಅವ್ರಿಗೆ ಗಾಡಿ ಕೊಟ್ಟಿದ್ದೀನಿ, ಅವ್ರು ಓಡಿಸ್ತಾರೆ, ನಾವು ಮಲಿಕೊಳ್ಳೋಣ. ಬರೋ ನಮ್ಮ ಚೇತು ಗಾಡಿ ಕೊಟ್ಟು ನಾವು ಮಲಿಕೊಂಡಿದ್ದೀನಿ. ಹಂಗೂ ನಿದ್ದೆ ಇರಲಿಲ್ಲ, ಕಳಿಸ್ಬಿಟ್ಟು ನಾನು ಒಬ್ಬನೇ ಓಡಿಸ್ಕೊಂಬಂದೆ. ಕೈ ಕೊಟ್ಟು ನಾನು ಮಲಿಕೊಂತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಾಗ 3 ಗಂಟೆ, ನಮ್ಮ ಬೆಂಜ್ ಬಂದೈತೆ. ಈಗ ನಮ್ಮ ಚೇತವ್ರು ಹೋಯ್ತಾರೆ. ಬೆಂಜು ಅಲ್ಲಿ ಲೈಟ್ ಅನ್ಸಲ್ಲ, ಅದೇ ಇನ್ನೊಂದು ಹಾಂ ಆಟಿವ ಯಾರು ಇಲ್ಲ. ನೋಡ್ಬೇಕು ಕಾಣೆ ಏನೋ ಎಲ್ಲೆಲ್ಲ ಅನ್ಲೋಡ್ ಆಗೋದು. ಸರಿ ಆಯ್ತು, ಅರ್ಧ ಬಿಟ್ಟೋಯ್ತಲ್ಲ ಮಾನಂದರ್ಗೆ ನಿಮಗೆ ಆಯ್ತು. ಹೋಗ್ರಿ ಹುಷಾರಾಗಿ ಮಾಡ್ಕೊಂಬರೋದು ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೆ, ಮಾನ ಮರ್ಯಾದಿಲ್ವ ನಿನಗೆ? ಆಯ್ತು, ಹುಷಾರಾಗಿ ಹೋಗ್ರಿ ಇಬ್ರು. ಬರೋಣ, ಅನ್ನಕ್ಕೆ ಇಡ್ತೀವಿ ಬಾ, ಊಟ ಮಾಡ್ಕೊಂಡು ಹೋಗ್ತಿರು. ಅಲ್ಲಿ ಬಾ, ಬೆಳಿಗ್ಗೆ ಬಿರಿಯಾನಿ ಮಾಡ್ತೀನಿ. ಬಾಯ್, ಹುಷಾರಾಗಿ ಹೋಗ್ರಿ. ಗುರು ನಾವು ಹೊರಡೋಣ. ಗುರು ಇಲ್ಲೇ ಹುಬ್ಳಿ ಎಂಟ್ರಿ ಆದ್ಮೇಲೆ ಟೀ ಕುಡಿಯೋಣ ಅಂತ ಆಗ್ದು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ನಾವು ಮಾತಾಡ್ಸ್ಕೊಂಡು ಹೋಗ್ಬೇಕು. ಅಣ್ಣ ಯಾವ ನಿಮ್ಗೆ? ಚಿಕ್ಕೋಡಿ ಎಲ್ಲಿಗೆ ನೋಡು, ಇದು ತಿಳ್ಕರಂಗಿ. ಗುರು ಈಗ ನಮ್ಮ ಸಬ್ಸ್ಕ್ರೈಬರು ಹೋಗ್ತಾರೆ. ಈಗ ನಮ್ಗೆ ಇನ್ನೊಂದು ಗಾಡಿ ಬರಬೇಕು, ಕೀರ್ತಿ ಅಣ್ಣೊಂದು ಗಾಡಿ. ಅವ್ರು ಬಂದರೆ ಅವ್ರು ಹೊಡಬೇಕು. ಪಾಲ್ಟಿ ನೋಡ್ರೆ ಇಲ್ಲಿ ವೆಯ್ಟ್ ಮಾಡ್ತಾ ಇನ್ನು ಬಾ ಅಂತವ್ರೆ. ಪಾಲ್ಟಿ ನೋಡೋದ ಇವ್ರು ನೋಡೋದ ಒಂದು ಅರ್ಥ ಆಯ್ತಾ ಇಲ್ಲ. ಇಲ್ಲೇ ಟೀ ಕುಡಿದೆ, ಟೀ ಚೆನ್ನಾಗಿತ್ತು ಗುರು. ಮಾತ್ರ ಈ ರೋಡ್ ಮಾತ್ರ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ಅದೇ ಆಲ್ಮೋಸ್ಟು 40% ರೆಡಿ ಆಗೈತೆ. ಅವ್ರು ಹೆಂಗಪ್ಪ ಹೊರಟಿದ್ದಾನೆ, ಅವ್ರು ಓನರ್ ಮುಂದೆ ಹೋದರು, ಅದಕ್ಕೋಸ್ಕರ ಅವ್ರು ಹೋದರು. ದಿ ನೆಕ್ಸ್ಟ್ ಡೇ ಇವಾಗ ಪಾರ್ಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಬಂದು 6:30. ಹುಬ್ಳಿ ಸಿಂಗಲ್ ರೋಡೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ನೈಬೇಲಿಗ. ಪಾರ್ಟಿ ಬೇಗ ಹೋಗು ಅಂತ ಇದ್ದಾರೆ. ನಮ್ಮದ್ರಲ್ಲಿ 80 ಮೇಲೆ ಗಾಡಿನೇ ನುಗ್ಗಲ್ಲ. ಇವರು ಫೈನಲಿ 6:50 ಇವಾಗ ಬಂದು ಪಾಯಿಂಟ್ಗೆ. ಅಣ್ಣ ಅವ್ರೇನೋ ಅದೇನೋ ನೋಡೋಕ್ಕೆ ಅಂತ ಹೋದ್ರು. ಟಪಲ್ ಬೇರೆ ಕೊಟ್ಟವ್ರೆ. ಇದು ಏನು ಅಂತ ನಂಗೆ ದೇವ್ರನ್ನೇ ಅರ್ಥ ಆಯ್ತಲ್ಲ. ಏನೋ ಬರ್ದವ್ರೆ 6 ಪಾಯಿಂಟ್ ಖಾಲಿ ಮಾಡ್ಬೇಕಂತೆ. ಈಗ ಹಂಗಂತವ್ರೆ. ತಲೆ ಕೆಟ್ಟೋಯ್ತು ಗುರು. ಹೇಳಿ ಬರ್ತಾವ್ರ ಅಣ್ಣವರು. ಅಣ್ಣ ಇಲ್ಲವೇ ಟಪಲ್ ಇಲ್ಲವೇ? ಯಾವ ಅಂಗಡಿ ಐತಲ್ಲ ಅಲ್ಲಿ ಹೋದರೆ ಈಗ ಮಾರ್ಕೆಟ್ ಒಳಗೆ ಬಂದೆ. ಮಾರ್ಕೆಟ್ ಮಾತ್ರ ಫುಲ್ಲು ಚೆನ್ನಾಗಿ ಗುರು, ಕ್ಲೀನ್ ಐತೆ. ಹಿಂಗ ನಮ್ಗೆ ಒಳ್ಳೆ ಹೋಟ್ಲ್ ಐತೆ ಊಟ ಮಾಡೋಕ್ಕೆ. ನಮ್ಮವರು ಅಣ್ಣ ಎಲ್ಲ ಏನೋ ಆಳುಗಳನ್ನ ಕರ್ಕೊಂಬತ್ತೀನಿ ಅಂತ ಹೋದ್ರು ಖಾಲಿ ಮಾಡೋಕ್ಕೆ. ಖಾಲಿ ಮಾಡ್ಕೊಂಡು ನೋಡಬೇಕು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಬರ್ತಾ ಇದ್ದಾರೆ ಅಲ್ಲಿ. ಮತ್ತೆ ನನಗೆ ಮಾತಾಡ್ಸಿದ್ರು. ನಮ್ಮವರು ಎಲ್ಲ ಕರ್ಕೊಂಬತ್ತೀನಿ ಅಂತ ಹೋದ್ರು, ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಂ ಆರಾಮ? ಯಾವ ನಿಮ್ಮದು? ಸುತ್ಕಟ್ಟಿ. ಎಲ್ಲಿ ಬರುತ್ತೆ ಅಣ್ಣ ಅದು? ಹಾಂ ಬರೋ ಇವಾಗ ಬಂದರು ಅಣ್ಣವರು ಆಳುಗಳನ್ನ ಕರ್ಕೊಂಡು. ನಮ್ದು ಯಾಕೋ ಇಲ್ಲೇ ಬಂದ್ರಲ್ಲ ಅವರು. ಕೀರ್ತಿ ಇದೇ ನಮ್ಮವ್ರು ಇಲ್ಲೇ ತಿರ್ಗಾಡ್ತಾರ ಅಲ್ಲಿದ್ದ. ನಾವು ತಿರ್ಗಾಡ್ದಂಗೆ ಇವರೇ ತಿರ್ಗಾಡ್ತಾವ್ರೆ. ಬೆಳೆಯಿಂದ ಗಾಡಿ ಖಾಲಿ ಮಾಡ್ತಾನೆ ಅವ್ರೆ. ಗಾಡಿ ಇವ್ರು ಹೆಂಗೋ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ರು. ನಾಷ್ಟ ಕೊಡ್ಸಿದ್ರೆ ನಾಷ್ಟನೂ ಕೊಡ್ಸಿಲ್ಲ, ಏನಿಲ್ಲ. ಈಗ ಖಾಲಿ ಮಾಡ್ಕೊಂಡ್ ಬಾರಪ್ಪ. ಅಲ್ಲಿ ಇಲ್ಲಿ ಕರ್ಕೊಂಬಂದು ಖಾಲಿ ಮಾಡ್ತಾನೆ ಅವ್ರಿ. ಸೆಂಟ್ರ್ ರೋಡಾಗ ನಿಲ್ಸ್ಕೊಂಡು ಎಲ್ಲ ಜಾಮ್ ಆಗೈತೆ ಹಿಂದೆ ಗಾಡಿಗಳು. ಫಸ್ಟ್ ಖಾಲಿ ಮಾಡಪ್ಪ, ಆಮೇಲೆ ನಾಷ್ಟ ಕೊಡಿಸ್ತೀವಿ. ಒಳ್ಳೆ ಅಲ್ಲೇ ಅವರು ಮುಂದೆ ಗಾಡಿಲಿ ಏನಿಲ್ಲ ನೋಡಿ ಹೆಂಗೆ ನಿಂತವ್ರೆ. ನಮ್ಮದು 101 ಖಾಲಿ ಮಾಡಬೇಕು. ಇನ್ನೂ 3 ಪಾಯಿಂಟ್ ಐತೆ. ಅದೇನು ದುರಂಕಾರಗಳು ಗಾಡಿಗಳು ಅವ್ರಿಗೆ. ಪಾಪ ನಮ್ಮನ್ನು ರೇಗ್ತಾವನ ಅವ್ರಿಗೆ ಬೇಗ ಖಾಲಿ ಮಾಡೋಣ ಅಂತೇಳಿ ನೋಡಿ. ಬ್ರೋ ಬಜ್ಜಿ ಮೆಣಸಿನ್ಕಾಯಿ ಇದ್ದು ಇಸ್ಕೊಳ್ಳೋಣ ಅಂತ ಹೇಳಿ ಇಸ್ಕೊಂತ ಇದ್ದೀವಿ. ರಾತ್ರಿಗೆ ಬಜ್ಜಿ ಗಿಜ್ಜಿ ಮಾಡೋಣ ಅಂತ ಆಲ್ಟ್ ಆದರೆ ಭಾನುವಾರ ಡೌಟು.
ನಮ್ಮವ್ರ ಪಾಪ ಟೀ ಬೇರೆ ತಂದುಕೊಟ್ರು ನಮ್ಮ ಸಬ್ಸ್ಕ್ರೈಬರ್ ಬೇಡ ಬೇಡ ಅಂದ್ರೂ ನೋಡಿ ಬಜ್ಜಿ ಮೆಣಸಿನ್ಕಾಯಿ ಇವರೇ ನಮ್ಮ ಸಬ್ಸ್ಕ್ರೈಬರು ಕೊಡಲ್ವಂತ ಬಿಡಿ ಒಂದು 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ ಏ ಬೇಡ ಬಾ ನೋಡ್ಬರು 20 ರೂಪಾಯಿಗೆ ಎಷ್ಟು ಕೊಟ್ಟಾನ ಬಜ್ಜಿ ಮೆಣಸಿನ್ಕಾಯಿ ಎಷ್ಟು 20 ರೂಪಾಯಿ ಇದು 20 ರೂಪಾಯಿ ಇಷ್ಟೊಂದು ಕೊಟ್ಟೋಣ ಏನಾಗಲ್ಲ ಏನು ಇಷ್ಟೊಂದು ಬೇಕಾಗ್ತವೆ ನಾವೇನು ಅಡುಗೆ ಮಾಡೋದಲ್ಲ ತಗೋಣ ಏನಾಗಲ್ಲ ಹೇಳೋ ಇಂಥ ಒಂದು 10 ಸಾಕು ರಾತ್ರಿ ಆಟ ಆದ್ರೆ ಬಜ್ಜಿ ಗಿಜ್ಜಿ ಮಾಡ್ಕೊಳಕ್ಕೆ ಕೊಡಲ್ಲ ಅನ್ನಲ್ಲ ನಿಮ್ಮ ಗಾಡಿಗೆ ಎಣ್ಣೆ ಐತಲ್ವಾ ಎಣ್ಣೆ ಫೈನಲಿ ಗಾಡಿ ಖಾಲಿ ಆಯಿತು ನಮ್ಮವರು ಗಾಡಿಲೇ ಕೂತವ್ರೆ ಗಾಡಿ ಸೈಡ್ ಹಾಕ್ಬಿಟ್ಟು ಎಲ್ಲ ನಾವು ಊಟ ಮಾಡೋಕೆ ಫಸ್ಟು ಬೆಳಗಿಂದ ನಾಷ್ಟ ಮಾಡಿಲ್ಲ ಟೈಮ್ ಬಂದು 10:15 ಇವಾಗ ಗಾಡಿ ಖಾಲಿ ಮಾಡ್ಕೊಂಬಂದು ಇಲ್ಲಿ ಹಾಕಿದ್ದೀವಿ ಹೋಗಿ ಊಟ ಮಾಡ್ಕೊಂಬರ್ಬೇಕು ಪೇಮೆಂಟ್ ಆಮೇಲೆ ಕೊಡ್ತಾನಂತೆ ಏನು ಅದೇ ತಡೆಯೋದೇ ಸೌಂಡ್ ಹಾಂ ಅದೇ ಸೌಂಡ್ ಕ್ಯಾರಿಯರ್ದು ಒಂದು ರೆಡಿ ಮಾಡಿಸ್ಬೇಕು ಬನ್ನಿ ಊಟ ಮಾಡ್ಕೊಂಬರೋಣ ನಾಷ್ಟ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಇವಾಗ ನಾಷ್ಟ ಮಾಡ್ಕೊಂಡು ಮಲಿಕೊಂತೀನಿ ಪೇಮೆಂಟು ಲೇಟಾಗಿ ಕೊಡ್ತಾರಂತೆ ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋಣ ಇಲ್ಲಿಗೆ ಏನು ಅಂತ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ಕೊಡ್ತೀನಿ ಬಾಯ್